ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆ ವೈದ್ಯರು ಸಾಹಸ ಮೆರೆದಿದ್ದಾರೆ. ಇಂಡಿಗೋ ವಿಮಾನದಿಂದ ಜೀವಂತ ಲಿವರ್ ಬಂದಿಳಿದಿದೆ. ಕೆಂಪೇಗೌಡ ಏರ್ಪೋರ್ಟ್ನ ಮೂಲಕ ಜೀವಂತ ಲಿವರ್ನ ರವಾನೆ ಮಾಡಲಾಗಿದೆ. ಸಾಹಸ ಮೆರೆದಿದ್ದಾರೆ ಬೆಂಗಳೂರು ಸ್ಪರ್ಶ್ ಆಸ್ಪತ್ರೆಯ ವೈದ್ಯರು. ಇಂಡಿಗೋ ವಿಮಾನದಿಂದ ಬಂದಿಳಿದಿದೆ ಜೀವಂತ ಲಿವರ್. ಕೆಂಪೇಗೌಡ ಏರ್ಪೋರ್ಟ್ನ ಮೂಲಕ ಜೀವಂತ ಲಿವರ್ನ ರವಾನೆ ಮಾಡಲಾಗಿದೆ. ಝೀರೋ ಟ್ರಾಫಿಕ್ನಲ್ಲಿ 11:30ಕ್ಕೆ ಜೀವಂತ ಲಿವರ್ ಅನ್ನ ಸಾಗಿಸಲಾಯಿತು. ಲಿವರ್ ಬರ್ತಾ ಇದ್ದಂತೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ ಆ ವೈದ್ಯರು. 63 ವರ್ಷದ ವೃದ್ಧರೊಬ್ಬರಿಗೆ ಲಿವರ್ ಕಸಿ ಮಾಡಬೇಕಾಗಿತ್ತು. ಹುಬ್ಬಳ್ಳಿಯ 16 ವರ್ಷದ ಬಾಲಕನ ಲಿವರ್ ಅನ್ನ ಈ ಮೂಲಕ ಬಳಸಿಕೊಳ್ಳಲಾಗಿದೆ. ಅದೇ ಲಿವರ್ ಅನ್ನ ರವಾನೆ ಕೂಡ ಮಾಡಲಾಗಿದೆ. ಅಪಘಾತದಿಂದ ಮೃತಪಟ್ಟಿದ್ದ 16 ವರ್ಷದ ಆ ಬಾಲಕ ಹುಬ್ಬಳ್ಳಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿರ್ತಾನೆ. 16 ವರ್ಷದ ಆ ಬಾಲಕ. ಮಾಹಿತಿ ತಿಳಿದು ಕುಟುಂಬದ ಜೊತೆ ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆ ವೈದ್ಯರು ಮಾತುಕತೆಯನ್ನ ನಡೆಸ್ತಾರೆ. ಬಳಿಕ ಬಾಲಕನ ಕುಟುಂಬ ಒಪ್ಪಿಗೆ ಕೊಟ್ಟ ನಂತರ ಲಿವರ್ ಅನ್ನ ವೈದ್ಯರು ಪಡೆದುಕೊಳ್ತಾರೆ. ಝೀರೋ ಟ್ರಾಫಿಕ್ನಲ್ಲಿ 11:30 ಸುಮಾರಿಗೆ ಆ ಲಿವರ್ ಅನ್ನ ಸಾಗಿಸಲಾಗುತ್ತೆ. ತತ್ಕ್ಷಣವೇ ಶಸ್ತ್ರಚಿಕಿತ್ಸೆಯನ್ನು ವೈದ್ಯರು ಮಾಡಿದ್ದಾರೆ. ಲಿವರ್ ಫೇಲ್ಯೂರ್ ಆಗಿರುತ್ತೆ 63 ವರ್ಷದ ವೃದ್ಧರಿಗೆ. ಹಾಗಾಗಿ 16 ವರ್ಷದ ಆ ಬಾಲಕನ ಲಿವರನ್ನು ಪಡೆದುಕೊಂಡು ಈಗ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ. 11:30ರಿಂದ ಲಿವರ್ ಶಸ್ತ್ರಚಿಕಿತ್ಸೆಯನ್ನು ವೈದ್ಯರು ಮಾಡ್ತಿದ್ದಾರೆ ಅನ್ನೋ ಸದ್ಯಕ್ಕಿರುವಂತಹ ಮಾಹಿತಿ. Also, wanted to inform you that we have a team of doctors from Sparsh Hospital on board today who are transporting a live organ on this flight. We truly appreciate their service and thank them for the same. Crew receipts for takeoff, please. On behalf of all the crew for 7233, welcome you all on board our morning service to Bengaluru. We are currently lining up for takeoff, expecting a flight time of 1 hour for destination. Weather en route is reported to be fine. Also, wanted to inform you that we have a team of doctors from Sparsh Hospital on board today who are transporting a live organ on this flight. We truly appreciate their service and thank them for the same. Crew receipts for takeoff, please. On behalf of all the crew for 7233, welcome you all on board our morning service to Bengaluru. We are currently lining up for takeoff, expecting a flight time of 1 hour for destination. Weather en route is... ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಲಿವರನ್ನು ಸಾಗಣೆ ಮಾಡುವುದು ಅಂದರೆ ಟೈಮ್ ಲಿಮಿಟ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬೆಂಗಳೂರಿಗೆ ಸಾಗಿಸೋದಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರು? ವಿಮಾನ ಹಾಗೆಯೇ ರಸ್ತೆ ಮಾರ್ಗ ಅಂದಾಗ ಈ ಟೈಮಿಗೆ ರೀಚ್ ಆಗಬೇಕು ಅನ್ನೋದಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು? ಈಗ ಶಸ್ತ್ರಚಿಕಿತ್ಸೆ ಆಗ್ತಾ ಇದೆಯಾ? ಏನಿದೆ ಮಾಹಿತಿ ಮಂಜು? ದಿವ್ಯ, ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆ ಅಂದ್ರೆ ಯಶವಂತಪುರ ಬಳಿ ಇರುವಂತಹ ಸ್ಪರ್ಶ ಆಸ್ಪತ್ರೆಯಲ್ಲಿ ಒಂದು ಮಿರಾಕಲ್ ಆಪರೇಷನ್ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಒಬ್ಬ 16 ವರ್ಷದ ಬಾಲಕ ಅಪಘಾತದಿಂದ ಮೃತಪಡುವಂತ ಕೆಲಸ ಆಗ್ತಾನೆ. ಆ ಬಾಲಕನ ಲಿವರ್ ಅನ್ನ ಕಸಿ ಮಾಡುವಂತ ಕೆಲಸ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅಂದ್ರೆ ಆ ಬಾಲಕನ ಲಿವರ್ ಅನ್ನ ತೆಗೆದು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಇರುವಂತಹ ಒಬ್ಬ ಪೇಷಂಟ್ ಏನಿರ್ತಾರೋ, 63 ವರ್ಷದ ವೃದ್ಧರನ್ನಿರ್ತಾರೋ, ಅವರಿಗೆ ಲಿವರ್ ಸಮಸ್ಯೆ ಆಗಿರುತ್ತೆ. ಆ ಲಿವರ್ ಸಮಸ್ಯೆ ಆಗಿರುವಂತ ಸಂದರ್ಭದಲ್ಲಿ ಲಿವರ್ ಅನ್ನ ಬೇರೆ ಕಡೆ ಎಲ್ಲ ಸರ್ಚ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಯಾರಾದ್ರೂ ದಾನಿಗಳು ಬರ್ತಾರಾ ಸೇರಿದಂತೆ ನಾನಾ ರೂಪದಲ್ಲಿ ಲಿವರ್ ಅನ್ನ ಸರ್ಚ್ ಮಾಡುವಂತ ಕೆಲಸ ಆಗ್ತಿತ್ತು. ಅದಾದ ಬಳಿಕ ಈ ಬಾಲಕನ ಅಪಘಾತ ಮಾಹಿತಿ ತಿಳಿದಂತಹ ವೈದ್ಯರು ವೈದ್ಯರ ತಂಡ ಬಾಲಕನ ಪೋಷಕರ ಬಳಿ ಚರ್ಚೆ ಮಾಡ್ತಾರೆ. ನಿಮ್ಮ ಬಾಲಕನ ಲಿವರ್ ಅನ್ನ ಕಸಿ ಮಾಡ್ಕೊಳ್ಬಹುದಾ ಎನ್ನುವಂತ ನಿಟ್ಟಿನಲ್ಲಿ ಕೇಳಿದ ಪ್ರಶ್ನೆಗೆ ಅವರು ಓಕೆ ಅಂದಾದ ಬಳಿಕ, ಒಪ್ಪಿಗೆ ಸೂಚನೆ ಬಳಿಕ ಇವತ್ತು ಬೆಳಗ್ಗೆ 10 ಗಂಟೆಗೆ ಬಿಟ್ಟಂತಹ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಜೀವಂತ ಲಿವರ್ ಏನಿದೆಯೋ ಅದು ಬೆಂಗಳೂರಿಗೆ ಏರ್ಪೋರ್ಟ್ಗೆ ತಲುಪುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ನಿಂದ ನೇರವಾಗಿ ಝೀರೋ ಟ್ರಾಫಿಕ್ ಮೂಲಕವಾಗಿ ಯಶವಂತಪುರ ಬಳಿ ಇರುವಂತಹ ಸ್ಪರ್ಶ ಆಸ್ಪತ್ರೆಗೆ ತಲುಪಿಸುವಂತ ಕೆಲಸ ಆಯ್ತು. 11:30ಕ್ಕೆ ಬೆಂಗಳೂರಿನ ಈ ಆಸ್ಪತ್ರೆಗೆ ಬರ್ತಿದ್ದಂತೆ ಅಲ್ಲಿ ರೆಡಿ ಇದ್ದಂತಹ ತಜ್ಞರ ವೈದ್ಯರ ತಂಡ ಏನಿತ್ತು ಕೂಡ್ಲೆ 63 ವರ್ಷದ ವೃದ್ಧರಿಗೆ ಕಸಿ ಮಾಡುವಂತ ಕೆಲಸ ಆಗ್ತಾ ಇದೆ. ಇನ್ನೂ ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಇನ್ನೂ ಹೆಚ್ಚಿನ ಅವಧಿ ಬೇಕಾಗಿರುವಂತ ಕಾರಣದಿಂದಾಗಿ ಈಗಾಗಲೇ 1-2 ಗಂಟೆಗಳ ಕಾಲ ಆಪರೇಷನ್
ನಡೀತಾ ಇರುವಂತದ್ದು. ಇನ್ನೂ 2 ಗಂಟೆಗಳ ಕಾಲ ಬೇಕಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಆಸ್ಪತ್ರೆ ವೈದ್ಯರು ಕೂಡ ಅಲ್ಲಿನ ಮಾಹಿತಿ ಹೆಚ್ಚಿನ ರೂಪದಲ್ಲಿ ಕೊಟ್ಟಿರುವಂತದ್ದು. ಹೀಗಾಗಿ ಆ ಕಸಿ ಇನ್ನೂ 2 ಗಂಟೆಗಳ ಕಾಲ ನಡೆಯೋದಾದ ಬಳಿಕ ಅದು ಆಪರೇಷನ್ ಸಕ್ಸಸ್ ಆಯ್ತಾ ಅಥವಾ ಆ ಪೇಷಂಟ್ ಪರಿಸ್ಥಿತಿ ಹೇಗಿರುತ್ತೆ ಎನ್ನುವಂತ ಕೂಡ ಇನ್ನಷ್ಟೇ ಮಾಹಿತಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಸಾಹಸ ಮೆರೆಯುವಂತ ಕೆಲಸ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಮತ್ತೊಂದು ಆಸ್ಪತ್ರೆ ದಾಖಲಾಗಿದೆ ಅಂದ್ರೆ ತಪ್ಪಾಗಲ್ಲ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು. We are currently lining up for takeoff, expecting a flight time of 1 hour. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.